ಪಿಲಿಪಿಲಿ ಟಿವಿ. ಭಗವಾನ್ ಶಿವನ ಜನನ. ಶಿವನನ್ನು ಸ್ವಯಂಭೂ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ. ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದ ಮಾಡುತ್ತಿದ್ದರು. ಚರ್ಚೆ ನಡೆಯುತ್ತಿದ್ದಂತೆ ಅವರ ಮುಂದೆ ನಿಗೂಢ ಸ್ತಂಭವೊಂದು ಕಾಣಿಸಿತು. ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ತಮಗಿಂತ ಬೇರೆ ಯಾವುದಾದರೂ ಪರಮಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾದರು. ಅವರಿಬ್ಬರು ಪ್ರಬಲ ಕಂಬದ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ನಿರ್ಧರಿಸಿದರು. ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿ ಹೋದನು ಮತ್ತು ವಿಷ್ಣುವು ಹಂದಿಯಾಗಿ ರೂಪಾಂತರಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನು ಅಗೆದನು. ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಂತರ ಅವರಿಬ್ಬರು ಶಿವನೇ ಪರಮಶಕ್ತನೆಂದು ಒಪ್ಪಿಕೊಂಡರು.